welcome back to our YouTube channel. ಯೂಟ್ಯೂಬ್ ಚಾನಲ್ ಅನ್ನೋದಕ್ಕಿಂತ ಮೊದಲು ಸೀಟ್ ಬೆಲ್ಟ್ ಹಾಕಿ. ಹಾಕುವ ನಾವೀಗ ಮಂಗಳೂರಿಗೆ ಹೊರಟಿದ್ದೀವಿ. ನಾನು ಪ್ರಸಿದ್ಧಿಯ ಅಪ್ಪ. ಎಂತಕ್ಕೆ ಹೋಗುದು ಮಂಗಳೂರಿಗೆ? ತುಂಬಾ ಕೆಲಸ ಉಂಟು ನಮ್ಗೆ ಮಂಗಳೂರಲ್ಲಿ ಇವತ್ತು. ಸೊ ಎಂತಕ್ಕೆ ಹೋಗುದು ಅಂತ ಈ ವ್ಲಾಗ್ ಪೂರ್ತಿಯಾಗಿ ನೋಡಿ. ನಾವೆಲ್ಲ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದು ಈ ವ್ಲಾಗ್ ಅಲ್ಲಿ ಬರುತ್ತೆ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಈಗ, ಅದು ಪ್ರಸಿದ್ಧಿಗೆ ಸಹ ಆಗಿದೆ. ಅಮ್ಮನಿಗೆ ಕೋಲ್ಡ್ ಆದ್ರೆ ಮಗುಗೆ ಸಹ ಕೋಲ್ಡ್ ಆಗ್ತದೆ. ಅದು ಇದ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಹೆಲ್ತ್ ಬಗ್ಗೆ ಜಾಸ್ತಿ ಇದು ಮಾಡ್ಬೇಕು, ಕಾನ್ಸಂಟ್ರೇಟ್ ಮಾಡ್ಬೇಕು. ಅಪ್ಪನಿಗೆ ಹುಷಾರಿಲ್ಲದಿದ್ರು ಹತ್ರ ಬರದೇ ಇರ್ಬೋದು ಮಗು ಇದು, ಆದ್ರೆ ಅಮ್ಮನಿಗೆ ಮಗುವಿನ ಹತ್ರ ಬರದಿರ್ಲಿಕ್ಕೆ ಆಗುದಿಲ್ಲ. ಅವಳಿಗೆ ಸಹ ಮದ್ದಿಗೆ ಹೋಗ್ಬೇಕು, ಒಳ್ಳೆ ಡಾಕ್ಟರ್ ಇರೋದು ಮಂಗಳೂರಲ್ಲಿ. ಸೊ ಮತ್ತೆ ನಾವು ಝೀಗೆ ಸೆಲೆಕ್ಟ್ ಆಗಿದ್ದೀವಿ. ಜೋಡಿ ನಂಬರ್ 1 ನೆಕ್ಸ್ಟ್ ಶೋ ಇದೆ. ಸೊ ಅದಕ್ಕೆ ಸ್ವಲ್ಪ ಪ್ರಿಪರೇಷನ್ ಆಗ್ಬೇಕು. ಸುಮಾರು ಜನ ಕಂಗ್ರಾಟ್ಸ್ ಅಂತ ಹೇಳಿ ಮೆಸೇಜ್ ಮಾಡಿದಿರಿ, ಶೇರ್ ಮಾಡಿದಿರಿ. ತುಂಬಾ ಮಂದಿಗೆ ರಿಪ್ಲೈ ಮಾಡಕ್ ಆಗ್ಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಜೋಡಿ ನಂಬರ್ 1. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ನಮ್ಮ ಜರ್ನಿ ಮಂಗಳೂರ ಕಡೆಗೆ, ಪುತ್ತೂರು ಟು ಮಂಗಳೂರು. ರೈಟ್ ನಾನುಂಟಲ್ಲ ಇವತ್ತು ಬೆಳಿಗ್ಗೆ ಬೇಗ ಹೋಗ್ಬೇಕಂತ ಹೇಳಿ 5 ಗಂಟೆಗೆ ಎದ್ದು ನನ್ನ ಕೆಲಸ ಎಲ್ಲ ಮಾಡಿ ಬೇಗ ಮುಗಿಸ್ತೇನೆ. ಆದ್ರೆ ಇವರು ನೋಡಿ, ನಿಂಗೆ ಅದೊಂದು ಕಂಪ್ಲೇಂಟ್ ಇದ್ದದ್ದೇ. ನಾನೊಂದು ಬೇಗ ಹೋಗಿ ಬೇಗ ಬರುವಂತ ನನ್ನ ಒಂದು ಥಾಟ್. ಪ್ರಸಿದ್ಧಿ ಸಹ ಬೇಗ ಎಬ್ಬಿಸಿ ಹೊರಡಿಸಿದ್ದೇನೆ. ಆದ್ರೆ ಪ್ರಸಿದ್ಧಿ ಅಪ್ಪನನ್ನ ಮಾತ್ರ ನಂಗೆ ಹೊರಡಿಸ್ಲಿಕ್ಕೆ ಆಗುದೇ ಇಲ್ಲ. ಇನ್ನೊಂದು ಒಬ್ಬಳನ್ನೇ ಕಳಿಸ್ತಿಲ್ಲ, ಅದಕ್ಕೆ ಖುಷಿ ಪಡು. A few moments later. ನಾವು ಮಂಗಳೂರಿಗೆ ರೀಚ್ ಆಗಿದ್ದೀವಿ. ಪ್ರಸಿದ್ಧಿಗೆ ನಿದ್ದೆ, ಪ್ರಸಿದ್ಧಿ ಮಲಗಿದ್ದಾಳೆ, ಪಟ್ಟಿ ನಿದ್ದೆ ಅವಳಿಗೆ. ಈಗ ನಂಗೆ ಚಾಲೆಂಜ್ ಇರುತ್ತೆ ಎಂತ, ಮಗುನು ನೋಡಿಕೊಂಡು ನಾನು ಇಡೀ ದಿನ ನೋಡ್ತೇನೆ. ನೀನು ಇಡೀ ದಿನ ನೋಡ್ಲಿಕ್ಕೆ ನಿಂಗೊಂದು ಅದು ಹೇಳಿದ್ದಲ್ಲ ಆಗ, ಅಮ್ಮ ಜೊತೆಗೆ ಇರ್ಲೇಬೇಕು ಅಂತ. ಅಮ್ಮನಿಗೆ ಜೊತೆಗೆ ಇರುತ್ತಂತ ಅಭ್ಯಾಸ ಆಗಿದೆ. ಒಳ್ಳೆ ಏನಾದ್ರೂ ಹತ್ತಾಗ ನಿಂಗೆ ಸಮಾಧಾನ ಮಾಡ್ಲಿಕ್ಕೆ ಎದೆ ಹಾಲು ಕೊಡ್ಬೋದು. ನಾನು ಯಾವ ಹಾಲು ಕೊಡ್ಬೋದು? ಏನ್ ಮಾತಾಡ್ತಾನವ್ರ? ನಾವು ಸಲೂನಿಗೆ ಹೋಗ್ತಾ ಇದ್ದೀವಿ. ರೇನಾ ಯುನಿಸೆಕ್ಸ್ ಸಲೂನ್ ಅಂತ, ಸ್ವಲ್ಪ ಏನಾದ್ರು ಚೇಂಜಸ್ ಮಾಡೋಣ ಅಂತ. ಇವರು ಹೋಗಿದ್ರು, ಅವ್ರು ಮಾಡಿದ್ದು ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಕೂಡ ಅಲ್ಲೇ ಹೋಗ್ಬೇಕು ಅಂತ ಈಗ ಹೋಗ್ತಾ ಇದ್ದೀನಿ. ನೋಡೋಣ ನನ್ನ ಲುಕ್ ಯಾವ ತರ ಚೇಂಜ್ ಆಗುತ್ತೆ ಅಂತ. నేను ಅನ್ಕೊಂಡಿದ್ದೆ, ನೋಡ್ಬೇಕು ಅಲ್ಲಿ ಹೋಗಿ ಏನಾಗ್ತದೆ ಅಂತ. ಮಲಗಿಸಿ ಆಚೆ ಕಳಿಸ್ಲಿಕ್ಕೆ ಸಲೂನ್ ಹೋಗಕ್ಕೆ. ಸಲೂನ್ ಬಂತು ನೋಡಿ ಅಲ್ಲೇ. ಇದು ಲೊಕೇಟ್ ಆಗಿರೋದು ಜೆಪ್ಪು ಮ್ಯಾಂಗ್ಳೂರಲ್ಲಿ. ರೇನಾ ಯುನಿಸೆಕ್ಸ್ ಸಲೂನು. ಹಾಗಲ್ಲಿ ನೀರುಂಟು, ನೀರು ಕುಡಿಲಿಕ್ಕೆ ಕೊಡಿ. ತಂಗಿ ಜಿಂಕೆ ಜೈ ಮಾಡಿ ಮಲ್ಕೊ. ಅಮ್ಮ ಬರ್ತಾರೆ. ಅಮ್ಮ ಇಲ್ಲೋ ಎಂತ ನಿಂದೆಂತ ಇಲ್ಲೋ ಬ್ಯಾಗ್ ಅಷ್ಟೇಯಾ? ಓಕೆ, ನಾವು ಬರ್ತೇವೆ. ಹುಷಾರಾಗಿ. ಟಾಟಾ ಮಾಡ ಅಮ್ಮನಿಗೆ. ಅಪ್ಪನೊಟ್ಟಿಗೆ ಇವತ್ತು ಆಯ್ತಾ? ಈಗ ಹೋಗಿ ನೀರು ಕೊಡಿ ಅವಳಿಗೆ ಕುಡಿಲಿಕ್ಕೆ. ಈಗ ಬಾಯಾರಿಕೆ ಆಗಿರ್ಬೋದು. ಬಾಟ್ಲ ನೀರು ಕೊಡಿ. ಅದೆಂತದ್ದು, ಯಾವ್ದದು? ಚಿಲಿಂಬಿ ಅಂತ ಹಾಕ್ಲಾ? ಅಕ್ಕನ ಮನೆಗೆ ಹೋಗ್ಲಿಕ್ಕೆ ದಾರಿ ಗೊತ್ತಿಲ್ಲ ಇವರಿಗೆ. ಇನ್ನು ಸಹ ಬಂದು ಎಷ್ಟು ವರ್ಷ ಆಯ್ತೇನ. ನಂಗೆ ಇದು ಅರ್ಥ ಆಗುದಿಲ್ಲ. ಬೆಂಗಳೂರು ಬೇಕಾದ್ರೂ ಸುತ್ತಾಡ್ತೇನೆ. ಓಕೆ, ಅವಸರ. ಹುಷಾರ್. ಬಾಯ್ ಬಾಯ್. ನಾ ಹೇರ್ ಫುಲ್ ಹಾಳಾಗಿದೆ, ನೋಡ್ತಾ ಇರ್ಬೋದು. ಈಗ ಇದನ್ನ ಏನಾದ್ರು ರಿಪೇರ್ ಮಾಡಬೇಕು, ಒಂದ ಟ್ರೀಟ್ಮೆಂಟ್ ಏನಾದ್ರು ಮಾಡಿಸ್ಬೇಕು. ನಾವೀಗ ಬಂದಿದ್ದೀವಿ ರೇನಾ ಜಂಪು ಅಲ್ಲಿ ಯುನಿಸೆಕ್ಸ್ ಸಲೂನು. ಇದು ನಮ್ಮ ಮಂಗಳೂರಿದ್ದೇ ಬ್ರ್ಯಾಂಡ್. ಇವರು 2 ಇಯರ್ಸ್ ಆಯ್ತಾ? 2 ಇಯರ್ಸ್ ಆಯ್ತು ಇಲ್ಲಿ ಸ್ಟಾರ್ಟ್ ಮಾಡಿ. ಲಾಸ್ಟ್ ಇಯರ್ ಇವರು ಬಂದಿದ್ರು, ನಂಗೆ ತುಂಬಾ ಇಷ್ಟ ಆಗಿತ್ತು ಅವರ ಸ್ಟೈಲ್ ನೋಡಿ. ಸೊ ಅದಕ್ಕೆ ನಾನು ಮತ್ತೆ ಇಲ್ಲಿಗೆ ಬರ್ಬೇಕಂತ ಹೇಳಿ ಬಂದಿದ್ದು. ಮ್ಯಾಮ್ ನೋಡಿ, ನನ್ನ ಹೇರ್ ಫುಲ್ ಹಾಳಾಗಿ ಹೋಗಿದೆ, ಈ ತರ ಇದೆ. ಏನ್ ಮಾಡ್ಬೋದು?
ನಿಮ್ಗೆ ಏನು ಮಾಡ್ಬೇಕು, ಹೇಗೆ ಬೇಕು ಮ್ಯಾಮ್? ನಂಗೆ ಚೆನ್ನಾಗಿ ಕಾಣಬೇಕು, ಓಕೆ ಆಮೇಲೆ ನಂಗೆ ಕಲರಿಂಗ್ ಮಾಡಬೇಕು. ಬಟ್ ನನ್ನ ಈ ಹೇರಿಗೆ ಕಲರಿಂಗ್ ಮಾಡಿದ್ರೆ ಹೇಗೆ? ಓಕೆ, ನಿಮ್ಗೆ ಈಗ ಹೇರ್ ಕಲರು ಬೇಕು ಆ್ಯಂಡ್ ಸ್ಮೂತ್ ಫಿನಿಶು ಬೇಕು ಅಲ್ವಾ? ಇಲ್ಲಿ ನೋಡಿ ಕರ್ಲಿ ಉಂಟಲ್ಲ, ಹಾ. ಇಲ್ಲಿ ಸ್ಟ್ರೈಟ್ನಿಂಗ್ ಉಂಟು. Okay. ಸೊ ಹೇಗೆ ಸರಿ ಮಾಡ್ಬೋದು? ಸೊ ನಾವೀಗ ಏನು ಮಾಡಬೇಕಂದ್ರೆ ಫಸ್ಟಿಗೆ ನಿಮ್ಮದು ಹೇರ್ ಈ ಬಿಲೋ ಹೇರ್ ಸ್ಮೂತ್ ಇದೆ, ರೂಟ್ಸಿಂದ ಕರ್ಲ್ ಇದೆ. ನಾವು ಫಸ್ಟಿಗೆ ನಮಗೆ ಈಗ ಹೇಗೆ ಲುಕ್ ಅಂದರೆ ನಿಮಗೆ ಈ ಕರ್ಲ್ ಹೇರ್ ಏನಿದೆ ಇದು ಸ್ಮೂತ್ ಫಿನಿಶ್ ಆಗಿ ನಂತರ ಹೇರ್ ಕಲರ್. ಓಕೆ, ನಾವೀಗ ಕಂಬೈನ್ ಮಾಡಿ ಒಂದು ಟ್ರಾನ್ಸ್ಫಾರ್ಮೇಷನ್ ಲುಕ್ ಮಾಡುವ, ಸ್ಮೂತ್ ಫಿನಿಶ್ ಆ್ಯಂಡ್ ಹೇರ್ ಕಲರ್. ಈಗ ಸ್ಮೂತಿಂಗ್ ಮಾಡಬಾರ್ದಾ? ಇವಾಗ ಸ್ಮೂತ್ನಿಂಗ್ ಮಾಡೋದು ನೋ, ಬಿಗ್ ನೋ. ಯಾಕಂದರೆ ನಿಮ್ಮ ಹೇರಲ್ಲಿ ಸ್ಟ್ರೆಂತ್ ಇಲ್ಲ. ನಾವೀಗ ಸ್ಮೂತ್ನಿಂಗ್ ಮಾಡಿದರೆ ಏನಾಗುತ್ತೆ, ನಿಮ್ಮದು ಹೇರ್ ಬ್ರೇಕ್ ಆಗುತ್ತೆ. ಸೊ ನಾವೀಗ ಏನು ಮಾಡಬೇಕಂದ್ರೆ ಹೇರ್ ಟ್ರೀಟ್ಮೆಂಟ್ ಮಾಡೋಣ. ಹೇರ್ ಟ್ರೀಟ್ಮೆಂಟ್ ಮಾಡಿ ನಿಮ್ಮದು ಹೇರಿಗೆ ಎಕ್ಸ್ಟ್ರಾ ಸ್ಟ್ರೆಂತು ಬರುತ್ತೆ, ಪ್ಲಸ್ ನಿಮಗೆ ಸ್ಮೂತ್ ಫಿನಿಶು ಬರುತ್ತೆ ಆ್ಯಂಡ್ ನಿಮಗೆ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಲುಕ್ಕು ಬರುತ್ತೆ. ಸೊ ನಾವೀಗ ಟೆಕ್ನಿಕಲಿ ಮಾಡಬೇಕು. ಈ ಹೇರ್ ಅಂದರೆ ಇದು ನಾರ್ಮಲ್ ಹೇರಿಗೆ ಮಾಡುವಾಗೆ ಆ ಟೆಕ್ನಿಕಲಿ ಮಾಡಲಿಕ್ಕಾಗಲ್ಲ. ಬಟ್ ನಾವು ನಿಮ್ಮದು ಟೆಕ್ಸ್ಚರ್ ನೋಡಿಕೊಂಡು ಟೆಕ್ನಿಕಲಿ ನಾವು ಇದಕ್ಕೆ ಸ್ಮೂತ್ ಫಿನಿಶಿಂಗ್ ಪ್ಲಸ್ ಹೇರ್ ಕಲರ್ ಮಾಡಬೇಕಿರೋದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪ್ರೋಸೆಸ್. ಓಕೆ, ನನ್ನ ಹೇರ್ ಈ ಥರ ಉಂಟು, ಸರಿ ನೋಡಿ. ಇನ್ನು ಮತ್ತೆ ಯಾವ ಥರ ಚೇಂಜಸ್ ಆಗ್ತದೆ ಅಂತ, ಇವರ ಕೈ ಚಳಕ ಹೇಗಿದೆ ಅಂತ ವೇಟ್ ಆ್ಯಂಡ್ ವಾಚ್. Many hours later. ನೋಡ್ತಾ ಇರ್ಬೋದು ನನ್ನ ಹೇರ್ ಈಗ ಯಾವ ಥರ ರೆಡಿ ಆಗಿದೆ ಅಂತ. ಫಸ್ಟ್ ಯಾವ ಥರ ಇತ್ತು, ಈಗ ಯಾವ ಥರ ಆಗಿದೆ ಅಂತ. ನನಗಂತೂ ತುಂಬಾನೇ ಇಷ್ಟ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತದೆ ಅಂತ. ಕಲರ್ಗೆ ಕಲರ್ ಕೂಡ ಆಯಿತು, ಟ್ರೀಟ್ಮೆಂಟ್ಗೆ ಟ್ರೀಟ್ಮೆಂಟ್ ಕೂಡ ಆಯಿತು. ತುಂಬ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯಿತು. ನಿಮಗೆ ಸಹ ಈ ಥರ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಏನು ಮಾಡೋದು, ಟೆನ್ಷನ್ ಎಲ್ಲ ಬೇಡ. ಸೊ ಇಲ್ಲಿಗೆ ಬನ್ನಿ, ನಿಮಗೆ ಬೆಸ್ಟ್ ಸೊಲ್ಯೂಷನ್ ಕೊಡ್ತಾರೆ. ನೀರೇನ ಯುನಿಸೆಕ್ಸ್ ಸೆಲೂನ್ಗೆ ನಿಮಗೆ ಖಂಡಿತವಾಗ್ಲೂ ತುಂಬ ಖುಷಿ ಆಗುತ್ತೆ ಈಗ ಸರ್ವಿಸಸ್. ನಾನು ಬಂದಿರೋದು ರೇನಾ ಯುನಿಸೆಕ್ಸ್ ಸೆಲೂನ್ಗೆ. ಸೊ ನೋಡ್ತಾ ಇರ್ಬೋದು ನನ್ನ ಲುಕ್ ಯಾವ ಥರ ಚೇಂಜ್ ಆಗಿದೆ ಅಂತ. ನಾನು ತಗೊಂಡಿರೋದು ಇಲ್ಲಿ ನ್ಯಾನೋಪ್ಲಾಸ್ಟಿ ಟ್ರೀಟ್ಮೆಂಟ್ ವಿತ್ ಕಲರಿಂಗ್. ಯೂಶುವಲಿ ನ್ಯಾನೋಪ್ಲಾಸ್ಟಿ ಟ್ರೀಟ್ಮೆಂಟ್ 6,000 ಶುರು ಆಗುತ್ತೆ. ಬಟ್ ರೇನಾದಲ್ಲಿ ಬೆಸ್ಟ್ ಆಫರ್ ನ ಬಿಟ್ಟಿದ್ದಾರೆ. 4,999ಗೆ ನ್ಯಾನೋಪ್ಲಾಸ್ಟಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಓನ್ಲಿ 20 ಸ್ಲಾಟ್ಸ್ ಮಾತ್ರ ಇರೋದು. ಈ ಆಫರ್ ನ ನಿಮ್ದಾಗಿಸಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಆ್ಯಂಬಿಯನ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಪೀಸ್ಫುಲ್ ಆಗಿದೆ. ಮಕ್ಕಳಿಗೂ ಅಷ್ಟೇ ಹೇರ್ ಕಟ್ ಮಾಡೋದಕ್ಕೆ ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ನನಗಂತೂ ಇಲ್ಲಿದ ಸರ್ವಿಸಸ್ ತುಂಬಾ ಇಷ್ಟ ಆಯಿತು. ಸ್ಟಾಫ್ಸ್ ಕೂಡ ಹಾಗೆ ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೆ ಸರ್ವಿಸ್ ಕೂಡ ಕೊಟ್ಟಿದ್ದಾರೆ. Many hours later. ಹಾಯ್ ಸರ್, ವೆಲ್ಕಮ್ ಟು ರೇನಾ ಒನ್ಸ್ ಅಗೇನ್. ನೋಡಿ ಯಾರು ಅಂತ. ನಾನು ನೋಡ್ಕೊಂಡಿದ್ದಕ್ಕೆ ಎಷ್ಟು ಆಕ್ಟಿವ್ ಆಗಿದ್ಲು ಗೊತ್ತಾ? ಮತ್ತೆ ನೋಡ್ಕೊಂಡದ್ದು ಬೆಸ್ಟ್ ಅಪ್ಪ ಅವಾರ್ಡ್ ಕೊಡ್ಬೇಕು ಇವತ್ತು, ಅಷ್ಟು ಜನ ನೋಡ್ಕೊಂಡಿದ್ದೀನಿ. ಮತ್ತೆ ಅಪ್ಪನಿಗೆ ತುಂಬ ಕೆಲಸ ಉಂಟು ಈಗ. ಅಮ್ಮ ನಾನು ಹೌದಾ? ಕೇಳಿದ್ದೆ ಅಮ್ಮ. ಅಪ್ಪ ಇಷ್ಟ ಅಮ್ಮ ಇಷ್ಟ, ಅಪ್ಪ ಅಪ್ಪ ಅಂತ ಎಷ್ಟು ಸಲ ಹೇಳ್ತಾರೆ. ಅಪ್ಪ ಇಷ್ಟ ಅಮ್ಮ ಇಷ್ಟ. ಹೀಗೆ ಆಗಬಾರ್ದು, ಹೀಗೆ ಆಗಬಾರ್ದು. ಈಗ ಕಾರ ಹೇಗಾಯ್ತು ಸರ್ ಅವರದ್ದು? ಚೆನ್ನಾಗಿದೆ. ಹ್ಯಾಪಿ ಅಲ್ಲ? ಒಮ್ಮೆ ತಿರುಗು. ಅವಳಿಗೆ ಹ್ಯಾಪಿ ಆದ್ರೆ ಆಯ್ತು. ನಾನು ಹೇಳಿದ್ದೇನೆ ನನಗೆ ಮೊದಲಿನ ಪ್ರಜ್ಞಾನೇ ಬೇಕು ಅಂತ. ಅಮ್ಮ ಸಿಕ್ಕೈತಲ್ಲ, ಇನ್ನೆಂತ ಬೇಡ ಅವಳಿಗೆ. ಇದನ್ ಅದೆಂತ ಕಟ್ ಮಾಡ್ಲಿಕ್ಕಿಲ್ಲ. ಗಾಡಿಗೆ
ಮಕ್ಕಳಿಗೆ ನೀನಿಲ್ಲದೆ ಭಾರಿ ಖುಷಿ ಆಗಿತ್ತು ಅಪ್ಪನ ಒಟ್ಟಿಗೆ. ಹೌದಾ ಬಾಬು? ಬೇಜಾರಾಗಿತ್ತು, ಮುಖ ನೋಡೋಗಲೇ ಗೊತ್ತಾಗ್ತದೆ ಇಲ್ಲ ಎಷ್ಟು ಖುಷಿಯಾಗಿದೆ ಅವಳಿಗೆ ಅಂತ. ಖುಷಿಯಾಗಿಲ್ಲ ಮಗಳ? ಹೇಳ್ತಿರ್ಲಿಲ್ಲ ನಾಗಾಗ ಇಲ್ಲ ಆಗಲ್ಲ. ಯಾರ ಇವಳಿಗೆ ಇಲ್ಲಿಂದ ಕರ್ಕೊಂಡ್ ಬಂದಿದ್ರು? ಸತ್ಯ ಹೇಳು. ಅಮ್ಮ ಅಂತ ಬಂತ ಅವಳ ಬಾಯಲ್ಲಿ? ಅಮ್ಮ ಅನ್ನೋ ನೆನಪೇ ಬರ್ಲಿಕ್ಕಿಲ್ಲ, ಅಷ್ಟು ಚಂದ ನೋಡ್ಕೊಂಡಿದ್ದೆ. ಅಪ್ಪ ಇಲ್ಲಿ ಚಾಚಿಸಿದ್ದಲ್ಲ, ಅಷ್ಟು ಚಂದ ನೋಡಿಕೊಂಡಿದ್ದೇನೆ. ಅದಕ್ಕೆ ಹೊಗಳದು ಬಿಟ್ಟು ಚಂದ ನೋಡ್ಕೊಂಡದಕ್ಕೆ. ಯಾರಿದ್ದಾರೆ ಇಂತ ಅಪ್ಪ, ಇಂತ ಗಂಡ? ಅಪ್ಪ ಬೇಕಾ ಅಮ್ಮ ಬೇಕಾ? ಜೋರ್ ಹಸು ಆಗ್ತಾ ಉಂಟು, ನನಗೆ ಸಹ ಹಸು ಆಗ್ತಾ ಉಂಟು, ನಿಮ್ಗೆ ಹಸು ಆಗ್ತದಲ್ಲ, ಎಲ್ರಿಗೆ ಸಹ ಹಸು ಆಗಿದೆ. ಅದಕ್ಕೆ ನಾವೀಗ ತಿನ್ಲಿಕ್ಕೆ ಅಂತ ಡಿಂಕಿ ಡೈನಿಗೆ ಬಂದಿದ್ದೇವೆ. ಜನ ತಿಂದು ಹೋಗುವ. ಮಕುಟ ನಾವೀಗ ಅತ್ತಿಗೆ ಮನೆಗೆ ಬಂದೆವು, ಚಮ್ಮುದ್ದು ಮನೆಗೆ ಬಂದೆವು. ಲೈಟ್ ನಾವು ಬರುವಾಗ ಲೈಟ್ ಸಹ ಆನ್ ಆಯ್ತು. ನೋಡಿ ಪ್ರಸಿದ್ಧಿ ಚಪಾತಿ ಮಾಡೋದು. ಹೇಗೆ ಚಪಾತಿ ಮಾಡೋದು ಎಲ್ಲ ನೋಡ್ತಾಳೆ. ಇದು ಯಾವ ಗ್ಯಾಪ್ ಅಲ್ಲಿ ನೋಡ್ತಾಳೆ ಅಂತ ಗೊತ್ತಾಗುದಿಲ್ಲ. ಚಪಾತಿ ಮಾಡೋದು ನೋಡ, ಉಂಡೆ ನೋಡು. ಪ್ರಸಿದ್ಧಿ ಈಗ ಟೆಂಪಲ್ಗೆ ಹೊರಡ್ತಿದ್ದಾಳೆ. ನಾನು ಹೋಗುದಿಲ್ಲ, ಅವಳ ಅಪ್ಪನ ಜೊತೆ ಟೆಂಪಲ್ಗೆ ಹೋಗ್ತಾಳಂತೆ. ಹಾಗೀಗ ಹೊರಡ್ತಿದ್ದಾಳೆ. ಪ್ರಸಿದ್ಧಿ ಟೆಂಪಲ್ಗಾ? ಚೆನ್ನಾಗಿ ಹೋಗುದಾ? ದೇವಸ್ಥಾನಕ್ಕೆ ಹೋಗುದಾ? ಇದೊಂದು ನೋಡಿ, ಈಗ ಸ್ಟೈಲ್ ಮಾಡ್ತಾರೆ ನೋಡಿ. ಹೇಗೆ ಸ್ಟೈಲಿಗೆ ಏನು ಕಮ್ಮಿ ಇಲ್ಲ ಬಾಬು. ನೀನು ಇಷ್ಟು ಸ್ಟೈಲ್ ಮಾಡ್ತೀಯಲ್ಲ, ಇದು ನಾಳ್ದು ಕಟ್ ಮಾಡ್ಲಿಕ್ಕೆ ಉಂಟಲ್ಲ ಬಾಬು, ನಾಳ್ದು ಸೋಮವಾರ. ನಾಳ್ದು ಸೋಮವಾರ ಕಟ್ ಮಾಡ್ಲಿಕ್ಕೆ ಉಂಟಲ್ಲ ಬಾಬು. ಗೋಮಂಡ್ಯ ಮಾಡ್ಲಿಕ್ಕೆ ಉಂಟಲ್ಲ. ನಿಮ್ಗಿಂತ ಜಾಸ್ತಿ ನಂಗೆ ಬೇಜಾರಾಗ್ತದೆ. ಇದು ಔಟ್ಫಿಟ್. ತಿರುಗು ಒಂದು ಸುತ್ತು. ಚಂದ ಉಂಟಾ ನೋಡು. ಸೂಪರ್. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.